ಎಕ್ಸಾಮ್ ನಡೆಯೋದು ಕನ್ಫರ್ಮ್ ಆಗಿದೆ. ಜೂನ್ 1ನೇ ತಾರೀಕು ಟೈಮ್ ಟೇಬಲ್ ಫಿಕ್ಸ್ ಆಗುತ್ತೆ. ಟೆನ್ಷನ್ ಇಲ್ಲದೆ ಈಗಿನಿಂದಲೇ ರೆಡಿ ಆಗ್ಬಿಡಿ. ಆದ್ರೆ ಎಕ್ಸಾಮ್ ಆನ್ಲೈನ್ ಅಥವಾ ಆಫ್ಲೈನ್ ಅನ್ನೋ ಬಗ್ಗೆ ಇನ್ನೂ ಗೊಂದಲ ಇದೆ. ಎಲ್ಲದಕ್ಕೂ ಜೂನ್ 1ರಂದೇ ಉತ್ತರ ಸಿಗಲಿದೆ. ವ್ಯಾಕ್ಸಿನ್ ಹಾಕಿಸ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ರೆಡಿಯಾಗಿ. SSLCದು ಮಾತ್ರ ಇನ್ನು ಸರ್ಕಾರ ಏನು ಹೇಳ್ತಿಲ್ಲ. ದ್ವಿತೀಯ ಪರೀಕ್ಷೆ ಫಿಕ್ಸ್. ಜೂನ್ 1ಕ್ಕೆ ಟೈಮ್ ಟೇಬಲ್. ಮಕ್ಕಳ ಭವಿಷ್ಯ ಉದ್ಯೋಗದ ದೃಷ್ಟಿಯಿಂದ SSLC PUC ಪರೀಕ್ಷೆಗಳು ನಿರ್ಣಾಯಕ ಹಾಗೆ ಪ್ರಮುಖ ಕೂಡ. ಕೊರೋನಾ ಕಾಲದಲ್ಲಿ ಪರೀಕ್ಷೆಗಳನ್ನ ನಡೆಸೋದು ಸರ್ಕಾರಗಳಿಗೆ ಸವಾಲೇ ಸರಿ. ಆದರೂ ಕಳೆದ ಬಾರಿಯಂತೆಯೇ ಮುಂಜಾಗ್ರತಾ ಕ್ರಮಗಳೊಂದಿಗೆ ಎಕ್ಸಾಮ್ ನಡೆಯುತ್ತೆ. ಮಕ್ಕಳೇ ಈಗಿನಿಂದಲೇ ರೆಡಿಯಾಗಿ. ದೇಶದ ಪ್ರಮುಖ ರಾಜ್ಯಗಳ ಶಿಕ್ಷಣ ಸಚಿವರುಗಳ ಜೊತೆ ಕೇಂದ್ರ ಸಚಿವ ರಮೇಶ್ ಪೋಖ್ರಿಯಾಲ್ ಸಭೆ ನಡೆಸಿದ್ರು. CBSE 12 ನೀಟ್ ಜಿ ಮೇನ್ ಎಕ್ಸಾಮ್ ನಡೆಸೋ ಬಗ್ಗೆ ಸಲಹೆ ಪಡೆದ್ರು. ಎಲ್ಲಾ ಸಚಿವರ ಸಲಹೆ ಪಡೆದ ಬಳಿಕ PUC ಎಕ್ಸಾಮ್ ನಡೆಸಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. PUC ಪರೀಕ್ಷೆಗೆ ಜೂನ್ 1ರಂದು ವೇಳಾಪಟ್ಟಿ ಪ್ರಕಟವಾಗಲಿದೆ. ಆಫ್ಲೈನ್ ಅಥವಾ ಆನ್ಲೈನ್ ಬಗ್ಗೆಯೂ ಅಂದೇ ನಿರ್ಧಾರ ಹೊರಬೀಳಲಿದೆ. ಜುಲೈನಲ್ಲಿ ದ್ವಿತೀಯ PUC ಪರೀಕ್ಷೆ ಸಾಧ್ಯತೆ ಇದ್ದು ಪರೀಕ್ಷೆ ಸರಳೀಕರಣ ಮಾಡೋ ಸಾಧ್ಯತೆಗಳು ಇವೆ. ಮೇ 25ರೊಳಗೆ ವಿವರವಾದ ಸಲಹೆ ನೀಡುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದು ಜೂನ್ 1ರಂದು ಎಲ್ಲಾ ಸ್ಪಷ್ಟತೆ ಸಿಗಲಿದೆ. मेरे प्रिय छात्र छात्राओं, जो आज बैठक हुई है उसमें कुछ राज्यों ने कुछ समय मांगा है और सुझाव देने के लिए, और उनको कहा गया है कि 25 मई तक वो अपने सुझाव दे देंगे. और आपका भविष्य भी हमारे लिए उतनी महत्वपूर्ण है, और इसलिए इन सब को ही ध्यान में रख करके कि आप बिल्कुल निश्चिंत रहिए, और जो भी निर्णय होगा वो आपके हित में होगा, आपके जीवन के सुरक्षा की दृष्टि से होगा, और आपके भविष्य में आपके भविष्य को लेकर के होगा. ಕೇಂದ್ರ ಸಚಿವರ ಸಭೆಯಲ್ಲಿ ಪರೀಕ್ಷೆ ನಡೆಸುವ ಸಂಬಂಧ 3 ಆಯ್ಕೆಗಳು ಚರ್ಚೆ ಆದವು. ಒಂದು, ಆಯ್ದ ಪ್ರಮುಖ ವಿಷಯಗಳಿಗೆ ಮಾತ್ರ ಪರೀಕ್ಷೆ ನಡೆಸೋದು. ಎರಡನೆಯದು, ಪರೀಕ್ಷಾ ಅವಧಿ ಕಡಿತಗೊಳಿಸಿ ಎಲ್ಲಾ ವಿಷಯಗಳಿಗೂ ಪರೀಕ್ಷೆ ನಡೆಸೋದು. ಪರೀಕ್ಷಾ ಅವಧಿಯನ್ನ 3 ಗಂಟೆಯಿಂದ 1.5 ಗಂಟೆಗೆ ಸೀಮಿತಗೊಳಿಸುವುದು. ಮೂರನೆಯದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೂ ಶಾರ್ಟ್ ಕ್ವಶನ್ಸ್ ಪರೀಕ್ಷೆ ನಡೆಸೋದು. ಇದಕ್ಕೆ ಬಹುತೇಕ ರಾಜ್ಯಗಳು ಒಲವು ತೋರಿವೆ. ಪರೀಕ್ಷೆಗೂ ಮುನ್ನ ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ. ದೆಹಲಿ DCM ಮನೀಶ್ ಸಿಸೋಡಿಯಾ ಈ ಸಲಹೆ ನೀಡಿದ್ದಾರೆ. ಮಕ್ಕಳಿಗೆ ಪರೀಕ್ಷೆಗೂ ಮುನ್ನ ವ್ಯಾಕ್ಸಿನ್ ಕೊಡಿಸುವಂತೆ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ಮಾಡಿಲ್ಲ. ಒಟ್ಟಾರೆ ಪರೀಕ್ಷೆಗೆ ಸರ್ಕಾರ ಮಾಡಿಕೊಂಡಿರೋ ತಯಾರಿ ಏನಂತ ನೋಡೋದಾದ್ರೆ, ಜೂನ್ ಅಂತ್ಯದಲ್ಲಿ ಕೊರೋನಾ ಕೇಸ್ ಕಡಿಮೆ ಇರುತ್ತೆ. ಹೀಗಾಗಿ ಜುಲೈ 2ನೇ ವಾರದಲ್ಲಿ ದ್ವಿತೀಯ ಪರೀಕ್ಷೆ ನಡೆಸಬಹುದು. ಪರೀಕ್ಷೆಗೂ 1 ವಾರದ ಮೊದಲು ವಿದ್ಯಾರ್ಥಿಗಳಿಗೆ ಲಸಿಕೆ ಹಾಕುವುದು. ಈ ಬಗ್ಗೆ ವಿದ್ಯಾರ್ಥಿಗಳ ಪೋಷಕರ ಅಭಿಪ್ರಾಯ ಪಡೆಯಲು ಸೂಚನೆ ನೀಡಲಾಗಿದೆ. ರೋಗ ಲಕ್ಷಣಗಳಿದ್ದ ಮಕ್ಕಳಿಗೆ ಪ್ರತ್ಯೇಕ ಪರೀಕ್ಷಾ ಕೊಠಡಿ ವ್ಯವಸ್ಥೆ ಮಾಡಲಾಗುವುದು. ಕ್ವಾರಂಟೈನ್ ಆಸ್ಪತ್ರೆ ಸೇರಿದ್ರೆ ಮತ್ತೊಮ್ಮೆ ಪರೀಕ್ಷೆಗೆ ಅವಕಾಶ ನೀಡಲಾಗುವುದು. ಪರೀಕ್ಷೆ ವೇಳೆ ಮಾಸ್ಕ್, ಸ್ಯಾನಿಟೈಸರ್ ಅಂತರ ಕಡ್ಡಾಯ. ಒಂದು ವೇಳೆ ಅಂದುಕೊಂಡಂತೆ ಜುಲೈನಲ್ಲಿ ಪರೀಕ್ಷೆಗೆ ದಿನಾಂಕ ನಿಗದಿಯಾದರೆ ವಿದ್ಯಾರ್ಥಿಗಳು ಪೋಷಕರಿಗೆ ಒಂದಷ್ಟು ಟಿಪ್ಸ್ ಇದೆ. ಆತಂಕ, ಭಯ, ಚಿಂತೆ ಬಿಟ್ಟು ಪರೀಕ್ಷೆಗೆ ರೆಡಿಯಾಗಿ. ಸೋಂಕಿಗೆ ತುತ್ತಾಗಿದ್ರೆ ಮರುಪರೀಕ್ಷೆಗೆ ಅವಕಾಶ ಇರುತ್ತೆ, ಭಯ ಬೇಡ. ಈ ಸಲ ಎಕ್ಸಾಮ್ ಬರೆಯಲು ಆಗದಿದ್ರೂ ಮರುಪರೀಕ್ಷೆ ಬರೆಯಬಹುದು. ಪ್ರತಿಯೊಂದು ಪರೀಕ್ಷೆಗೆ ಕನಿಷ್ಠ 1 ರಿಂದ 3 ದಿನ ಸಮಯ ಸಿಗಬಹುದು. ಸಮಸ್ಯೆ ಆಗದಂತೆ ಸರ್ಕಾರ ಸಿದ್ಧತೆ ಮಾಡುತ್ತೆ. ಸಹಕಾರ ಕೊಡಿ. ಭವಿಷ್ಯದ ದೃಷ್ಟಿಯಿಂದ ಪರೀಕ್ಷೆಗೆ ಸಿದ್ಧಗೊಳಿಸಿ. ಕೊರೋನಾ ಭಯದಿಂದ ಮಕ್ಕಳನ್ನ ಮುಕ್ತಿಗೊಳಿಸಿ. ಕೊರೋನಾ ನಿಯಮಗಳ ಬಗ್ಗೆ ಜಾಗೃತಿಗೊಳಿಸಿ. ಪರೀಕ್ಷೆಗೆ ಒತ್ತಡ ಹೇರದೆ ಮುಕ್ತ ವಾತಾವರಣ ಕಲ್ಪಿಸಿ. ಸಾಧ್ಯವಾದರೆ ಪರೀಕ್ಷೆ ದಿನ ಜೊತೆಗಿದ್ದು ಪ್ರೋತ್ಸಾಹಿಸಿ. ಇನ್ನು ಕೇಂದ್ರ ಸಚಿವರ ಸಭೆಯಲ್ಲಿ ಪಾಲ್ಗೊಂಡಿದ್ರು ರಾಜ್ಯ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ದ್ವಿತೀಯ PU ಪರೀಕ್ಷೆ ರದ್ದು ಮಾಡಬೇಡಿ. ವೃತ್ತಿಪರ ಕೋರ್ಸ್ಗೆ ರೆಡಿ ಆಗ್ತಿರೋ ಮಕ್ಕಳಿಗೆ ಪರೀಕ್ಷೆ ಅನಿವಾರ್ಯ. ಎಕ್ಸಾಮ್ ನಡೆಸಬೇಕು. ಯಾವುದಾದ್ರೂ ಮಾದರಿಯಲ್ಲಿ ಎಕ್ಸಾಮ್ ಮಾಡಿ ಎಂಬ ಸಲಹೆ ನೀಡಿದ್ದಾರೆ. ಪರೀಕ್ಷೆ ನಡೆಸಲು 15 ರಿಂದ 20 ದಿನಗಳು ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಕೊಡಿ. ಪರೀಕ್ಷಾ ಪ್ರಕ್ರಿಯೆ 45 ದಿನದೊಳಗೆ ಪೂರ್ಣಗೊಳಿಸಲು ಸಮಯ ಕೊಡಿ. ಕೋವಿಡ್ ನಡುವೆ SSLC ಪರೀಕ್ಷೆ ನಡೆಸಿದ ಅನುಭವ ಇದೆ. ಮಕ್ಕಳು ಪೋಷಕರಿಂದ ಸಲಹೆ ಪಡೆಯುತ್ತೇವೆ. PU ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಕಾರ್ಯ ಆಗ್ತಿದೆ. ಜುಲೈನಲ್ಲಿ ಸಾಧ್ಯವಾಗದಿದ್ರೆ ಆಗಸ್ಟ್ನಲ್ಲಿ ಪರೀಕ್ಷೆ ಫಲಿತಾಂಶ ನೀಡುತ್ತಿವೆ. ನೀಟ್, JEE, CET ಪರೀಕ್ಷೆಗಳು ಆಗಸ್ಟ್ನಲ್ಲಿ ನಡೆಸಿ ಅಂತ ತಮ್ಮ ಅಭಿಪ್ರಾಯ ಹೇಳಿದ್ರು. ಸಚಿವರ ಈ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸೊ ಇದು ಖಂಡಿತವಾಗೂ ಸ್ವಾಗತಾರ್ಹ. ಯಾಕಂದರೆ ದ್ವಿತೀಯ PUCದು ಏನು ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನ್ನ ಅಂತಿಮ ಘಟ್ಟ. ಸೊ ಅದರ ನಂತರ ಬರುವಂತಹವು ಡಿಗ್ರಿ ಕೋರ್ಸ್ಗಳಾಗಿರ್ತವೆ. ಅದು JEE, IIT ಆಗಿರ್ಬೋದು, ಅಥವಾ ಮೆಡಿಕಲ್ ಆಗಿರ್ಬೋದು,
ಅಥವಾ ಇತರೆ ಇಂಜಿನಿಯರಿಂಗ್ ಕೋರ್ಸ್ಗಳಾಗಿರ್ಬೋದು. ಸೊ ಅದು ಎಲ್ಲದಕ್ಕೂ ಕೂಡ ಅದನ್ನೊಂದು ಎಂಟ್ರೆನ್ಸ್ ಅಂತ ಆಗಿರುತ್ತೆ. ಸೊ ಅಲ್ಲಿ ಪ್ರತಿಭಾನ್ವಿತರನ್ನ ಹುಡುಕಬೇಕಾಗುತ್ತೆ. ಪರೀಕ್ಷೆ ಅನ್ನೋದು ಕಡ್ಡಾಯವಾಗಿ ಆಗಲೇಬೇಕಾಗುತ್ತೆ. ಸೊ ಪರೀಕ್ಷೆಯನ್ನು ಬರೆಯೋದು ಸೂಕ್ತ, ಸೆಕೆಂಡ್ PUC ಸ್ಪೆಷಲಿ. ಸೊ ಅದರ ಅವಶ್ಯಕತೆ ಬಹಳ ಇದೆ. ಅದನ್ನು ಯಾವುದೇ ಕಾರಣದಿಂದ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರೂಪ್ಸಾ ಕರ್ನಾಟಕ ಒತ್ತಾಯ ಮಾಡ್ತಾ ಇದ್ದೀವಿ. ಛತ್ತೀಸ್ಗಢ ಸರ್ಕಾರ ಈಗಾಗಲೇ ಆನ್ಲೈನ್ನಲ್ಲೇ PU ಪರೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಅಂದಹಾಗೆ PU ಪರೀಕ್ಷೆ ಬಗ್ಗೆ ಅಷ್ಟೇ ಸದ್ಯಕ್ಕೆ ನಿರ್ಧಾರ ಮಾಡ್ತಾರೆ. SLC ಪರೀಕ್ಷೆ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಪ್ಪನ ಶವ ಬೇಡವಂತೆ, ಅಪ್ಪ ಕೂಡಿಟ್ಟಿರೋ ದುಡ್ಡು ಬೇಕಂತೆ. ಮದ್ವೆ ಎಂಗೇಜ್ಮೆಂಟ್ ಆದ್ರೂ ಬಿಡ್ತಾ ಇಲ್ಲ. ಬೆಡ್ ಆಕ್ಸಿಜನ್ಗೆ ಈಗಲೂ ಪರದಾಟ. ಜೊತೆಗೆ ಎಷ್ಟು ಟಫ್ ಮಾಡಿದ್ರೂ ಬುದ್ಧಿ ಕಲಿಯದ ಜನ. ಕೊರೋನಾ ಕರಿ ನೆರಳಿನ ನಡುವಿನ ಕರುಣಾಜನಕ ಕಥೆಗಳು 108. ಅಪ್ಪನ ಶವ ಬೇಡ, ಕೂಡಿಟ್ಟಿರೋ ದುಡ್ಡು ಕೊಡಿ. ಮಾನವೀಯತೆಯನ್ನೇ ಕಿತ್ತು ತಿಂದ ಕೊರೋನಾ. ಕೊರೋನಾ ಮಾನವೀಯ ಸಂಬಂಧಗಳನ್ನೇ ಬುಡಮೇಲು ಮಾಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೈಸೂರಿನ ಈ ಸ್ಟೋರಿ ನೋಡಿ. ಕೊರೋನಾದಿಂದ ಸತ್ತು ಮಲಗಿರೋ ಅಪ್ಪನ ಶವ ಬೇಕಾಗಿಲ್ವಂತೆ. ಅಪ್ಪನ ಶವ ಬೇಡ, ಆದ್ರೆ ತಂದೆ ದುಡಿದ ಹಣ ಬೇಕಂತೆ. ಸರಿ, ಕ್ಯಾಶ್ ಮಾತ್ರ ಕಳಿಸ್ಬೇಕಲ್ಲಿ ನಿಮ್ಗೆ. ಮೈಸೂರಿನ ಹೆಬ್ಬಾಳದ ಸೂರ್ಯ ಬೇಕರಿ ಬಳಿಯ ನಿವಾಸಿ ಕೊರೋನಾದಿಂದ ಸತ್ತಿದ್ದರು. ಮೃತರ ಮಗನಿಗೆ ವಿಷಯ ಮುಟ್ಟಿಸಿದ್ರು ಪಾಲಿಕೆ ಸದಸ್ಯ KV ಶ್ರೀಧರ್. ಆದ್ರೆ ಶಾಕ್ ಆಗಿತ್ತು. ನಮ್ಮಪ್ಪನ ಅಂತ್ಯಕ್ರಿಯೆ ನೀವೇ ಮುಗಿಸ್ಬಿಡಿ ಅಂತ ಮಗ ಅಪ್ಪನ ಬಳಿ ಇರುವ 6 ಲಕ್ಷ ಹಣ ಹಾಗೂ ದಾಖಲೆ ಕೊಡಿ ಸಾಕು ಅಂದಿದ್ದಾನೆ. ಹಲೋ, ನಮಸ್ತೆ, ನಾನು ಕಾರ್ಪೊರೇಟರ್ ಶ್ರೀಧರ್ ಮಾತಾಡೋದಪ್ಪ. ಸರಿ, ಈಗ ಬಾಡಿ ನಾವು ತಗೊಂಡೋಗಿ ಸುಟ್ಬಿಡೋದ? ನೀವು ಬಾಡಿ ನೋಡೋಕ್ಕೇನು ಬರಲ್ಲ ಈಗ. ಸರಿ, ಕ್ಯಾಶ್ ಮಾತ್ರ ತಳಿಸ್ಬೇಕಲ್ಲಿ ನಿಮ್ಗೆ. ಅಲ್ಲ ಕಣೆ, ನಿನಗೆ ಮಾನ ಮರದಿ ಬೇಡವಾ? ನಿಮ್ಮ ಅಪ್ಪನ ಆಸ್ತಿ ದುಡ್ಡು ಬೇಕು ಅಂತೀಯ, ನಿಮ್ಮ ಅಪ್ಪನ ನೋಡಕ್ ಬರಲ್ಲ ಅಂತೀಯ. ನಿಂಗೆ ಮೈಸೂರು ಸ್ಟೋರಿಗೆ ವ್ಯತಿರಿಕ್ತ ಈ ಪಕ್ಕದ ಮಡಿಕೇರಿಯ ಸ್ಟೋರಿ. ಕೋವಿಡ್ನಿಂದ ಮೃತಪಟ್ಟ ಮಹಿಳೆ ಮೊಬೈಲ್ ನಾಪತ್ತೆಯಾಗಿತ್ತು. ಮೃತ ತಾಯಿಯ ನೆನಪಿಗಾಗಿ ಮಗಳು ಅಮ್ಮನ ಮೊಬೈಲ್ ಹುಡುಕಿ ಕೊಡುವಂತೆ DC, ಶಾಸಕರು, ಆಸ್ಪತ್ರೆ ಸಿಬ್ಬಂದಿಗೆ ಪತ್ರ ಬರೆದಿದ್ದಾಳೆ. ಕುಶಾಲನಗರದ ಗುಮ್ಮನಕೊಲ್ಲಿಯ ಹೃತಿಕ್ಷಾ ಎಂಬ ಬಾಲಕಿ, ತಾಯಿ ಕಳೆದುಕೊಂಡು ತಬ್ಬಲಿಯಾಗಿದ್ದೇನೆ, ತಾಯಿಯ ನೆನಪುಗಳು ಆ ಮೊಬೈಲ್ನಲ್ಲಿವೆ, ದಯಮಾಡಿ ಮೊಬೈಲ್ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ದಾಳೆ. ನಮ್ಮಮ್ಮ ಕೋವಿಡ್ ಬಂದು ತೀರೋದು, ಅವ್ರ ಮೊಬೈಲ್ನ ಹುಡುಕಿಸ್ಕೊಡಿ ದಯವಿಟ್ಟು ಸಂಬಂಧಪಟ್ಟಿರೋ ಅಧಿಕಾರಿಗಳು. ನಮ್ಮ ಅಮ್ಮನ ಫೋಟೋ ಇದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಕರ್ನಾಟಕ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಬಾಲಕಿಗೆ ಹೊಸ ಮೊಬೈಲ್ ಕೊಟ್ಟು ಕಳೆದು ಹೋಗಿರೋ ಮೊಬೈಲ್ ಅನ್ನ ಹುಡುಕಿ ಕೊಡುವ ಭರವಸೆ ನೀಡಿದ್ದಾರೆ. ಇದು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ. ಕರೆಂಟ್ ಹೋದಾಗ ಜನರೇಟರ್ ಆನ್ ಮಾಡದೆ ಆಸ್ಪತ್ರೆ ಸಿಬ್ಬಂದಿ ಕರೆಂಟ್ ಬರಲಿ ಅಂತ ಕಾಯ್ತಿದ್ರು. ಅಷ್ಟರಲ್ಲಿ ಆಕ್ಸಿಜನ್ ಸಿಗದೆ ಸೋಂಕಿತ ವ್ಯಕ್ತಿ ಜೀವ ಬಿಟ್ಟ. ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಕೇಳಿದ್ರೆ ಕರೆಂಟ್ ಹೋಗ್ಬಿಡ್ತು, ನಾವೇನ್ ಮಾಡೋಣ? ಆಮೇಲೆ ಆಕ್ಸಿಜನ್ ಆಗಬಿಟ್ಟದೆ ಒಬ್ರು ಹೇಳ್ತಾರೆ. ಕರೆಂಟ್ ಹೋಗ್ಬಿಡ್ತು, ಆಮೇಲೆ ಜನರೇಟರ್ ಇದ್ಕೊಂಡು ನಿಮ್ಮ ಬೇಜವಾಬ್ದಾರಿ ತಾನೆ, ತುಂಬಾ ಬೇಜವಾಬ್ದಾರಿ. ಇವತ್ತು ಪ್ರಾಣ ಹೋಗೋದ್ ಕಾರಣ ಇಲ್ಲೋರ್ದೆ. ಮೊನ್ನೆ ವಿಜಯೇಂದ್ರ, ಇವತ್ತು ಸದಾನಂದ ಗೌಡ. ರೂಲ್ಸ್ ಮಾಡೋರಿಂದಲೇ ರೂಲ್ಸ್ಗೆ ಬ್ರೇಕ್. ಕೊರೋನಾ ರೂಲ್ಸ್ ಹೆಸರಲ್ಲಿ ಸರ್ಕಾರ ಜನರನ್ನ ಹಿಡಿದು ಹಿಂಸೆ ಮಾಡ್ತಿದೆ. ಆದ್ರೆ ಬಿಜೆಪಿ ನಾಯಕರು ಮಾಡಿದ್ರೆ ಪೊಲೀಸರು ಮಾತಾಡಲ್ಲ. ಮೊನ್ನೆ ವಿಜಯೇಂದ್ರ ನಂಜನಗೂಡು ದೇವಸ್ಥಾನ ಬಾಗಿಲು ತೆಗೆಸಿ ಪೂಜೆ ಮಾಡಿಸಿದ್ರು. ಇವತ್ತು ಕೇಂದ್ರ ಸಚಿವ ಸದಾನಂದ ಗೌಡ ಕೊರೋನಾ ಕಟ್ಟುಪಾಡುಗಳನ್ನೆಲ್ಲ ಮುರಿದು ಜನಜಂಗುಳಿ ಸೇರಿಸಿದ್ರು. ದಾಸರಹಳ್ಳಿಯ ಮಲಸಂದ್ರ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾಗ ಗುಂಪು ಗುಂಪಾಗಿ ಸೇರಿದ್ದಲ್ಲದೆ ನೂಕು ನುಗ್ಗಲು ಕೂಡ ಇತ್ತು. ರಾಜಕಾರಣಿಗಳು ಬಿಟ್ಟು ಜನರಿಗೆ ಹೇಗೆ ಹಿಂಸೆ ಕೊಡ್ತಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಬೆಂಗಳೂರಲ್ಲಿ ನಿಶ್ಚಿತಾರ್ಥಕ್ಕೆ ಹೊರಟಿದ್ದ ವರನ ಮನೆಯವರನ್ನೇ ತಡೆದು ಪೊಲೀಸರು ದಂಡ ಹಾಕಿದ್ರು. ಬೆಂಗಳೂರಿನ SJP ರಸ್ತೆಯಲ್ಲಿ ಎಂಗೇಜ್ಮೆಂಟ್ಗೆ ಹೋಗ್ತಿದ್ದವರ ಕಾರನ್ನು ತಡೆದು ಗಂಟೆಗಟ್ಟಲೆ ಕಾಯಿಸಿದ್ರು. ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ, ಕಾರು ಕೀ ಎತ್ಕೊಂಡಿದ್ದಾರೆ, ಕೇಳಿದ್ರೆ ಗಾಡಿ ನಂಬರ್ ಹಾಕ್ಸ್ಬೇಕು ಅಂತ ಇದ್ದಾರೆ. ನಾವು ಐಟಮ್ ಎಲ್ಲ ಅದರಲ್ಲಿ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಕಾರ್ಡ್ ಇದೆ, ಎಲ್ಲ ನೋಡ್ಸಿದ್ದೀವಿ, ಆದರೂ ಅವ್ರು ಕೊಡ್ತಾ ಇಲ್ಲ. ನಿಯಮ ಉಲ್ಲಂಘಿಸಿ ರಸ್ತೆಗಿಳಿದವರಿಗೆ ಬೆಂಗಳೂರು ಪೊಲೀಸರು ವಿನೂತನ ರೀತಿಯಲ್ಲಿ ಬುದ್ಧಿ ಹೇಳುತ್ತಿದ್ದಾರೆ. ಹೂವಿನ ಹಾರ ಹಾಕಿ, ಆರತಿ ಬೆಳಗಿ, ಹಣೆಗೆ ಕುಂಕುಮವಿಟ್ಟು ಕೇಸ್ ದಾಖಲಿಸಿದ್ದಾರೆ. ತುಮಕೂರು ರಸ್ತೆ ನವಯುಗ ಟೋಲ್ ಬಳಿ ಎಷ್ಟೇ ಬುದ್ಧಿ ಹೇಳಿದ್ರೂ ಮೇಲಿಂದ ಮೇಲೆ ಓಡಾಡ್ತಿತ್ತು. ಹೀಗಾಗಿ ಮಾದನಾಯಕನಹಳ್ಳಿ ಪೊಲೀಸರು 30 ವಾಹನ ಸೀಸ್ ಮಾಡಿ ವಿನೂತನ ರೀತಿಯಲ್ಲಿ ಪಾಠ ಹೇಳಿದ್ದಾರೆ.
ಇನ್ನು ಅಗತ್ಯ ವಸ್ತುಗಳ ಖರೀದಿ ಹೆಸರಲ್ಲಿ ಜನ ಮುಗಿಬಿದ್ದಿದ್ದರು. ಬೆಂಗಳೂರಿನಲ್ಲಿ ಮಟನ್, ಚಿಕನ್ ಖರೀದಿ ಬಲು ಜೋರಾಗಿತ್ತು. ನಾನ್ ವೆಜ್ ಅಂಗಡಿಗಳ ಮುಂದೆ ಜನಜಂಗುಳಿ ಇತ್ತು. ಕೋಲಾರದಲ್ಲಿ ಜನ ಚಿಕನ್ ಖರೀದಿಗೆ ಮುಗಿಬಿದ್ದಿದ್ದರು. ನಿಮಗೆ ಚಿಕನ್ ತಂದು ಕೊಡ್ತೀವಿ ಅಂತ ಹಲವರಿಂದ ಹಣ ಪಡೆದು ಎಸ್ಕೇಪ್ ಆಗಿದ್ರು ಕೆಲವರು. ಕೊಪ್ಪಳದಲ್ಲಿ 7 ದಿನ ಲಾಕ್ ಆಗಿರೋದ್ರಿಂದ ಎಣ್ಣೆ ಖರೀದಿಗೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಮದ್ಯಪ್ರಿಯರು ಬಾರ್ಗಳ ಮುಂದೆ ಕ್ಯೂ ನಿಂತಿದ್ದರು. ಬೆಳಗಾವಿ ಜಿಲ್ಲೆ ಮರಡಿಮಠ ಗ್ರಾಮದ ಕಾಡಸಿದ್ದೇಶ್ವರ ದೇವರ ಕುದುರೆ ಸಾವನ್ನಪ್ಪಿತ್ತು. ಕುದುರೆ ಅಂತ್ಯಕ್ರಿಯೆಗೆ ಅಂತ ಸಾವಿರಾರು ಜನ ಸೇರಿದ್ರು. ಈಗ ಮರಡಿಮಠ ಗ್ರಾಮವನ್ನೇ ತಹಶೀಲ್ದಾರ್ ನೇತೃತ್ವದಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಯಾದಗಿರಿಯಲ್ಲಿ ಹೆಂಗ್ ಓಡ್ತಾವ್ರೆ ಜನ. ಇವರಿಗೆ ಲಾಕ್ಡೌನ್ಗಿಂತಲೂ ಬಟ್ಟೆ ಖರೀದಿಯೇ ಮುಖ್ಯವಾಗಿತ್ತು. ಯಾವಾಗ ಅಂಗಡಿಗೆ ಪೌರಾಯುಕ್ತರು ಬಂದ್ರೋ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಸಿನಿಮಾ ಶೈಲಿಯಲ್ಲಿ ರನ್ನಿಂಗ್ ಮಾಡಿ ಜನರನ್ನ ಹಿಡಿಯಲಾಗಿದೆ. ರಾಮನಗರದ ಹೊನ್ನನಾಯಕನಹಳ್ಳಿಯ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಹೈಡ್ರಾಮಾವೇ ನಡೆದಿದೆ. ಸ್ವಚ್ಛತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಎಂದು ಸೋಂಕಿತರು ಊಟ ಸೇವಿಸದೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಮೇಲೆ ಮಾಜಿ ಸಿಎಂ ಕುಮಾರಸ್ವಾಮಿ ಸೋಂಕಿತರ ಜೊತೆ ವಿಡಿಯೋ ಸಂವಾದ ನಡೆಸಿ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರು. ಈಗ ನಾಗೇಶ್ ಸಾಹೇಬ್ರು ಬಂದವ್ರೆ, ಅದು ಏನಿದೆ ಹೇಳಪ್ಪ. ಈಗ ಅದ್ಯಾರು ಹೆಣ್ಮಗಳು ಯಾರೋ ಮಾತಾಡ್ತಿದ್ರಲ್ಲ, ಅವ್ರಿಗೂ ಹೇಳಿ ಅದು ಏನ್ ನಿಮ್ಗೆ ತೊಂದರೆ ಇದೆ ಅಲ್ಲಿ ನಮ್ಮ ನಾಗೇಶ್ ಸಾಹೇಬ್ರಿಗೆ ಹೇಳಿ, ಅವ್ರ ತಹಶೀಲ್ದಾರ್ರಿಗೆ. ಬಳ್ಳಾರಿಯಲ್ಲಿ ಕೋವಿಡ್ ಆಸ್ಪತ್ರೆಗೆ ನುಗ್ಗಿ ವೈದ್ಯರ ಮೇಲೆ ಹಲ್ಲೆ ಮಾಡಲಾಗಿದೆ. ಮಹಿಳಾ ವೈದ್ಯರ ಮೇಲೆ ಯುವಕರು ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾವೇರಿ ಹಾನಗಲ್ ತಾಲೂಕಿನ ಮಾರ್ನಬೀಡ ಗ್ರಾಮದಲ್ಲಿ ಅಂಗಡಿಗಳು, ಜಗಲಿಕಟ್ಟೆಗಳು, ಗುಂಪು ಕುಳಿತುಕೊಳ್ಳುವ ಸಾರ್ವಜನಿಕ ಸ್ಥಳಗಳಲ್ಲಿ ಆಯಿಲ್ ಸುರಿದಿದ್ದಾರೆ. ಗ್ರಾಮಸ್ಥರ ಸಾಮಾಜಿಕ ಅಂತರ ಪ್ಲಾನ್ ವರ್ಕೌಟ್ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಕೊರೋನಾ ಕ್ರಮೇಣ ಕಡಿಮೆಯಾಗ್ತಾ ಇದೆ. ಒಮ್ಮೆಲೆ ಇಳಿಯದಿದ್ರೂ ದಿನೇ ದಿನೇ ಕಡಿಮೆ ಆಗ್ತಿದೆ. ಕಠಿಣ ಲಾಕ್ಡೌನ್ ಫಲ ನೀಡಿದಂತೆ ಕಾಣ್ತಿದೆ. ಆದರೆ ಮಕ್ಕಳು ಹಾಗೂ ಗರ್ಭಿಣಿಯರ ಸೋಂಕು ಜನರಿಗೆ ಕೊಂಚ ತಲೆ ಬಿಸಿ ತರಿಸಿದೆ. ಈ ಮಧ್ಯೆ ಬ್ಲ್ಯಾಕ್ ಫಂಗಸ್ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಿದೆ. ಫಲ ನೀಡುತ್ತಿದೆ ಕಠಿಣ ಲಾಕ್ಡೌನ್. ರಾಜ್ಯದಲ್ಲಿ ಫಲ ನೀಡುತ್ತಿದೆ ಕಠಿಣ ಲಾಕ್ಡೌನ್. ಲಾಕ್ಡೌನ್ ಬಳಿಕ ಸೋಂಕಿನ ತೀವ್ರತೆ ಕಡಿಮೆ ಆಗ್ತಿದೆ. ದಿನೇ ದಿನೇ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದ್ದ ಬೆಡ್, ಆಕ್ಸಿಜನ್ ಸಮಸ್ಯೆಯೂ ಅಷ್ಟಾಗಿ ಕಾಡ್ತಿಲ್ಲ. ಎಲ್ಲರಿಗೂ ಸಕಾಲದಲ್ಲಿ ಚಿಕಿತ್ಸೆ ಸಿಗುತ್ತಿದ್ದು, ಚಿಕಿತ್ಸೆಗಾಗಿ ಪರದಾಟ ಕಡಿಮೆಯಾಗಿದೆ. ಜೂನ್ 2ನೇ ವಾರಕ್ಕೆ ಸಂಪೂರ್ಣ ನಿಯಂತ್ರಣ ಆಗೋ ಸಾಧ್ಯತೆಗಳಿವೆ. ರಾಜ್ಯದಲ್ಲಿ ಆಸ್ಪತ್ರೆ ಬೆಡ್, ಆಕ್ಸಿಜನ್ ಸಮಸ್ಯೆ ಈ ಮುಂಚೆ ಇದ್ದಷ್ಟಿಲ್ಲ. ಆಂಬ್ಯುಲೆನ್ಸ್ ಎಲ್ಲರಿಗೂ ಸಿಗುವಂತಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳ ಮೂಲ ಸೌಕರ್ಯ ಉತ್ತಮವಾಗಿದೆ. ರೆಮ್ಡಿಸಿವಿರ್ ಕೊರತೆ ಕಡಿಮೆ ಆಗುತ್ತಿದೆ. ಶವ ಸಂಸ್ಕಾರಕ್ಕೆ ಈಗ ಪರದಾಟ ಕಾಣ್ತಿಲ್ಲ. ಆಕ್ಸಿಜನ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ರಾಜ್ಯದಲ್ಲಿ ಕೇರ್ ಸೆಂಟರ್, ಐಸಿಯು, ವೆಂಟಿಲೇಟರ್ ಬೆಡ್ ಹೆಚ್ಚಳವಾಗಿದೆ. ಲಾಕ್ಡೌನ್ ಮಾಡಿದ್ರಿಂದಲೂ ಕೊರೋನಾಗೆ ಬ್ರೇಕ್ ಬಿದ್ದಿದೆ ಎಂಬ ವಾದವೂ ಇದೆ. ಲಾಕ್ಡೌನ್ ಇಂದಾಗಿ ಸೋಂಕು ಇಳಿಮುಖ ಆಗ್ತಿದೆ. ಸೋಂಕಿನ ಚೈನ್ ಲಿಂಕ್ಗೆ ಬ್ರೇಕ್ ಬಿದ್ದಿದೆ. ಚಿಕಿತ್ಸೆ, ಮೂಲ ಸೌಕರ್ಯಕ್ಕೆ ಅವಕಾಶ ಸಿಕ್ಕಿದೆ. ಕೋವಿಡ್ ಕಾರ್ಯಪಡೆ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಈ ಮಧ್ಯೆ ರಾಜ್ಯದಲ್ಲಿ ಟೆಲಿಮೆಡಿಸನ್ ಸೇವೆ ಹೆಚ್ಚು ಜನಪ್ರಿಯಗೊಳ್ತಿದೆ. ಮನೆಯಲ್ಲೇ ಇರೋ ಮಂದಿಯಲ್ಲೇ ಟೆಲಿಮೆಡಿಸನ್ ಮೊರೆ ಹೋಗಿದ್ದಾರೆ. ಇಡೀ ದೇಶದಲ್ಲಿ ಟೆಲಿಮೆಡಿಸನ್ ಸೇವೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 9.76 ಲಕ್ಷ ಜನರಿಗೆ ಈ ಸಂಜೀವಿನಿ ಲಾಭ ಸಿಕ್ಕಿದೆ. ಆನ್ಲೈನ್ನಲ್ಲಿ ವೈದ್ಯರ ಜೊತೆ ಸಂಪರ್ಕ, ಆರೋಗ್ಯ ಸೇವೆ, ಔಷಧಿ ಪಡೆಯೋದು, ಹೀಗೆ ಲಾಕ್ಡೌನ್ ವೇಳೆ ಭಾರಿ ಅನುಕೂಲ ಆಗಿದೆ. ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಾದ್ಯಂತ ಕೊರೋನಾ ಅಬ್ಬರ ದಿನೇ ದಿನೇ ಕಡಿಮೆ ಆಗೋ ಹಾಗೆ ಕಾಣ್ತಾ ಇದೆ. ಕಳೆದೊಂದು ತಿಂಗಳಿನಿಂದ ಇದ್ದ ಆತಂಕ ಕೊಂಚ ಮಟ್ಟಿಗೆ ದೂರವಾಗಿದೆ. ಯುವಕರು, ಗರ್ಭಿಣಿಯರು, ಮಕ್ಕಳೇ ಟಾರ್ಗೆಟ್. ಕೊರೋನಾ 2ನೇ ಅಲೆಗೆ ಇಡೀ ರಾಜ್ಯ ಭಯಭೀತಗೊಂಡಿದೆ. ಕಳೆದ 2 ತಿಂಗಳಲ್ಲಿ 2500 ಯುವಕರು ಮೃತಪಟ್ಟಿದ್ದಾರೆ. ಅದರಲ್ಲಿ 20 ರಿಂದ 49 ವರ್ಷದ 4488 ಜನರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೇ ಸಾವಿಗೆ ಕಾರಣ ಅಂತ ಹೇಳಲಾಗ್ತಿದೆ. ಯುವಕರ ಸಾವಿನ ಪ್ರಮಾಣದ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊರೋನಾ 2ನೇ ಅಲೆಯಲ್ಲಿ ಗರ್ಭಿಣಿಯರಿಗೆ ಸೋಂಕು ಹೆಚ್ಚಳವಾಗ್ತಿದೆ. ಅವಧಿಗೂ ಮುನ್ನವೇ ಸೋಂಕಿತ ಗರ್ಭಿಣಿಯರ ಡಿಲಿವರಿ ಮಾಡಲಾಗ್ತಿದೆ. ತಾಯಿಯ ಜೀವ ಉಳಿಸಲು ಅವಧಿ ಪೂರ್ವ ಡಿಲಿವರಿ ಮಾಡಲಾಗ್ತಿದೆ. 8 ತಿಂಗಳಿಗೆ ಡಿಲಿವರಿಗೆ ಬೇಕಾದ ಮಕ್ಕಳಿಗೆ ಬೇಕಿದೆ ಅತ್ಯಗತ್ಯ ಚಿಕಿತ್ಸೆ. ತುಂಬು ಗರ್ಭಿಣಿಯರಿಗೆ ರೆಮ್ಡಿಸಿವಿರ್, ಸ್ಟೆರಾಯ್ಡ್ ಕೊಡುವಂತಿಲ್ಲ. ರೋಗ ನಿರೋಧಕ ಶಕ್ತಿ ಗೊತ್ತಿರೋದಿಲ್ಲ.
ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡುವುದು ಕಷ್ಟವಾದ ಕಾರಣಕ್ಕೆ ಅವಧಿಪೂರ್ಣ ಹೆರಿಗೆ ಅನಿವಾರ್ಯ. ನಾವು ಎಲ್ಲ ಡ್ರಗ್ಸನ್ನು ಪ್ರೆಗ್ನೆಂಟ್ ವುಮೆನ್ಗೆ ಕೊಡೋಕ್ಕಾಗೋದಿಲ್ಲ. ಸಪೋಸ್ ವೆಂಟಿಲೇಟರ್ ಬೇಕಾಗುತ್ತೆ, ಅದೆಲ್ಲ ಇಂಟ್ಯೂಬೇಷನ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ಒಳಗಡೆ ಬೇಬಿ ಇದ್ದಷ್ಟು ನಾವು ಬೇಗ ಡೆಲಿವರಿ ಮಾಡಬೇಕಾಗುತ್ತೆ. ವೆಜೈನಲ್ಲರೂ ಆಗಲಿ ಅಥವಾ ಸಿಸೇರಿಯನ್ ಆಗಲಿ ಮಗುನ ಫಸ್ಟ್ ತೆಗಿಬೇಕಾಗತ್ತೆ. ಮಕ್ಕಳು ಹುಟ್ಟಿದಾಗ ಅದು 8 ಮಂತ್ಸೇ ಆಗಿರ್ಬೋದು, 8 ಮಂತ್ಸ್ ಇಲ್ಲ 7 ಮಂತ್ಸ್ ಆದರೆ ಲಂಗ್ ಮೆಚುರಿಟಿ ಆಗಿರೋದಿಲ್ಲ ಬೇಬೀಸಲ್ಲಿ. ಸೊ ಅದನ್ನ NICU ಇಡಬೇಕಾಗತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಿಕಾಸ್ ವಿ ಆರ್ ನಾಟ್ ಡೀಲಿಂಗ್ ವಿತ್ 1 ಲೈಫ್, ವಿ ಆರ್ ಡೀಲಿಂಗ್ ವಿತ್ 2 ಲೈಫ್ಸ್. ಈ ಮಧ್ಯೆ ಬಳ್ಳಾರಿ ಜಿಲ್ಲೆಯಲ್ಲಿ ಗರ್ಭಿಣಿಯರನ್ನ ಬಿಟ್ಟು ಬಿಡದಂತೆ ಕಾಡೋದಕ್ಕೆ ಶುರುವಾಗಿದೆ. 180ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಕೊರೋನಾ ದೃಢಪಟ್ಟಿದ್ದು, ಈವರೆಗೆ 7 ಮಂದಿ ಸೋಂಕಿತ ಗರ್ಭಿಣಿಯರು ಸಾವನ್ನಪ್ಪಿದ್ದಾರೆ. ಕೆಲ ಸೋಂಕಿತ ಗರ್ಭಿಣಿಯರಿಗೆ ಗರ್ಭಪಾತವಾಗಿದೆ. ಮತ್ತೊಂದೆಡೆ ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಲ ಮೂಲದ ವ್ಯಕ್ತಿಗೆ ಬ್ಲಾಕ್ ಫಂಗಸ್ ಲಕ್ಷಣ ಕಂಡಿದ್ದು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ರಾಯಚೂರಿನಲ್ಲಿ 3 ಸಾವನ್ನಪ್ಪಿದ್ದು 6 ಮಂದಿಗೆ ರಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇವತ್ತು ಬ್ಲಾಕ್ ಫಂಗಸ್ ಬಗ್ಗೆ ನ್ಯೂಸ್ 18 ಕನ್ನಡ ವಿಶೇಷ ಕಾರ್ಯಕ್ರಮ ನಡೆಸಿತು. ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಭುಜಂಗ ಶೆಟ್ಟಿ ಬ್ಲಾಕ್ ಫಂಗಸ್ ಬಗ್ಗೆ ಒಂದಷ್ಟು ಸಲಹೆ ನೀಡಿದ್ರು. ಕೋವಿಡ್ ಇದ್ದವರು ಆಗಾಗ ಮನೆಯಲ್ಲಿರ್ಲಿ, ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಲಿ ಅಥವಾ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ಲಿ, ಇನ್ನು 3 ತಿಂಗಳು ತನಕ ಡಿಸ್ಚಾರ್ಜ್ ಆಗಿ 3 ತಿಂಗಳ ತನಕ ಪದೇ ಪದೇ ಅವರ ಬ್ಲಡ್ ಶುಗರ್ನ ಟೆಸ್ಟ್ ಮಾಡ್ತಾ ಇರಬೇಕು. ಆದಷ್ಟು ಮಟ್ಟಿಗೆ ಹೈಜೀನಿಕ್ ಆಗಿ ನಾವಿರ್ಬೇಕು ಅಂತ ಜನರು ತಿಳ್ಕೋಬೇಕು. ಸೊ ಯಾವುದೇ ರೋಗ ಇರಲಿ, ಯಾವುದೇ ರೋಗ ಬರಲಿ, ಜನರೇ ಭಯ ಬಿಡಿ, ಆತಂಕ ಪಡದೆ ಮುನ್ನೆಚ್ಚರಿಕೆ ಇರಲಿ. ಅಗತ್ಯ ಬಿದ್ದರೆ ವೈದ್ಯರನ್ನ ಸಂಪರ್ಕಿಸಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಾಳೆ ಬೆಳಗ್ಗೆ ಹೊತ್ತಿಗೆ ಪೂರ್ವ ಕರಾವಳಿಗೆ ಈ ಸೈಕ್ಲೋನ್ ಅಪ್ಪಳಿಸುವ ಸಾಧ್ಯತೆಗಳಿವೆ. ಈ ಮೂಲಕ ಪೂರ್ವ ಕರಾವಳಿಯಲ್ಲಿ ಅಲರ್ಟ್ ಆಗಿರುವಂತೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಪೂರ್ವ ಕರಾವಳಿ ರಕ್ಷಣಾ ಹೊಣೆ ಹೊತ್ತಿರುವ ಅಧಿಕಾರಿಗಳೊಂದಿಗೆ ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ರು. ಕರಾವಳಿಯುದ್ದಕ್ಕೂ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ರಾಜ್ಯದ ಅಲ್ಲಲ್ಲಿ ಮಳೆಯಾಗ್ತಾ ಇದೆ. ಗದಗ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ನರಗುಂದ, ಗದಗ, ಮುಂಡರಗಿ ಸೇರಿದಂತೆ ಹಲವೆಡೆ ವರುಣ ಅಬ್ಬರಿಸ್ತಾ ಇದ್ದಾನೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಯಾದಗಿರಿ, ಶಹಾಪುರ, ವಡಗೇರ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೊರೋನಾದಿಂದ ಪಾರಾಗೋದಕ್ಕೆ ಜನ ಮೂಢನಂಬಿಕೆಗಳತ್ತ ವಾಲ್ತಾ ಇದ್ದಾರೆ. ಚಳ್ಳಕೆರೆ ತಾಲೂಕಿನ ಮನ್ನೆಕೋಟೆ ಗ್ರಾಮದಲ್ಲಿ 4 ದಿಕ್ಕಿಗೆ ಮಂತ್ರಿಸಿದ ತೆಂಗಿನಕಾಯಿ ಕಟ್ಟಿದ್ದಾರೆ. ಕೇವಲ 1 ತಿಂಗಳಲ್ಲಿ 4 ಮಂದಿ ಕೋವಿಡ್ನಿಂದ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಬೇರೆ ಬೇರೆ ಕಾಯಿಲೆಯಿಂದ ಜನ ಮೃತಪಟ್ಟಿದ್ದಾರೆ. ಸುಮಾರು 11 ಜನ ಮೃತಪಟ್ಟಿದ್ದಾರೆ. 450ಕ್ಕೂ ಹೆಚ್ಚು ಜನರಲ್ಲಿ ರೋಗ ಲಕ್ಷಣಗಳಿದೆ. ಹೀಗಾಗಿ ಕೊರೋನಾದಿಂದ ಊರನ್ನ ಕಾಪಾಡಿಕೊಳ್ಬೇಕು ಅಂತ ಮೂಢನಂಬಿಕೆ ಪಾಲಿಸುತ್ತಿದ್ದಾರೆ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಡುಪಿಯಲ್ಲಿ ಒಂಟೆಗಳಿಗೂ ಕೊರೋನಾ ಲಾಕ್ಡೌನ್ ಎಫೆಕ್ಟ್ ತಟ್ಟಿದೆ. ನೀರು, ಆಹಾರವಿಲ್ಲದೆ ತತ್ತರಿಸಿವೆ ಒಂಟೆಗಳು ಹಾಗೂ ಒಂಟೆ ಮಾಲೀಕರು. ಮುರುಡೇಶ್ವರ ಬೀಚ್ನಲ್ಲಿ ಪ್ರವಾಸಿಗರನ್ನೇ ನಂಬಿ ಬದುಕು ಕಂಡಿದ್ದ ಒಂಟೆ ಮಾಲೀಕರು ಈಗ ಅಕ್ಷರಶಃ ಅತಂತ್ರರಾಗಿದ್ದಾರೆ. ಮುಸ್ಲಿಂ ವ್ಯಕ್ತಿ ಉಡುಪಿಯಲ್ಲಿ ಒಂಟೆಗಳಿಗೂ ಕೊರೋನಾ ಲಾಕ್ಡೌನ್ ಎಫೆಕ್ಟ್. ನೀರು, ಆಹಾರವಿಲ್ಲದೆ ತತ್ತರಿಸಿದ ಒಂಟೆ ಹಾಗೂ ಒಂಟೆ ಮಾಲೀಕರು. ಮುರುಡೇಶ್ವರ ಬೀಚ್ನಲ್ಲಿ ಪ್ರವಾಸಿಗರನ್ನೇ ನಂಬಿ ಬದುಕು ಕಂಡಿದ್ದ ಒಂಟೆ ಮಾಲೀಕರು ಈಗ ಅತಂತ್ರ. ಮುಸ್ಲಿಂ ಸೋಂಕಿತ ವ್ಯಕ್ತಿ ಗುಣಮುಖರಾಗಲೆಂದು ಕೇರಳದಲ್ಲಿ ಹಿಂದೂ ಡಾಕ್ಟರ್ ಒಬ್ಬರು ಇಸ್ಲಾಂ ಪ್ರಾರ್ಥನೆ ಮಾಡಿದ್ದಾರೆ. ಪಟ್ಟಾಂಬಿಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ರೇಖಾ ಅವರ ಕಾರ್ಯ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. വൈദ്യ കാളജിಗೆ ಎಲ್ಲೆಡೆ പ്രശംസೆ വ്യക്തವಾಗಿದೆ. ഒരു മിനിറ്റ് ഒന്ന് ഇമോഷണലായി തോന്നി. എന്താ ഒരു അർത്ഥമില്ല ഇങ്ങനത്തെ ഒരു മരണത്തിൽ, ഒറ്റപ്പെട്ട ഒരു മരണം. വീട്ടുകാരും കുടുംബക്കാരും ആരും അടുത്തില്ല. അവരൊക്കെ എത്രത്തോളം ഹ്യൂമാനായിട്ട് അടുപ്പുണ്ടെന്ന് ഈ 17 ദിവസത്തിൽ അവരുടെ വർത്തമാനത്തിൽ നിന്ന് എനിക്ക് മനസ്സിലായിട്ടും ഉണ്ടായിരുന്നു. അവരുടെ ആരെങ്കിലും അടുത്തുണ്ടായിരുന്നെങ്കിൽ പാവം ഇങ്ങനെ ഒരു മരണം ആർക്കും ഉണ്ടാവാതിരിക്കട്ടെ. സത്യം പറഞ്ഞ മനസ്സിലൊന്ന് പ്രാർത്ഥിച്ച് അങ്ങനെ ഇവിടെ നിൽക്കുന്ന സമയത്താണ് ജസ്റ്റ് ഒരു അപ്പത്തെ ഒരു റാൻഡം ആക്ട്. അവരുടെ മകൾ ആരെങ്കിലും അടുത്തുണ്ടെങ്കിൽ ഇപ്പൊ എന്താ ചെയ്യുമോ, ഒന്ന് കൈ പിടിക്കുമോ?
അങ്ങനെ അപ്പോൾ തോന്നിയ ഒരു കാര്യം, ഞാനത് എനിക്കതിനെക്കുറിച്ച് അറിയണോണ്ടും അതിൻ്റെ ഒരു ഇമ്പോർട്ടൻസ് അറിയണോണ്ടും ജസ്റ്റ് എന്നാ എന്തെങ്കിലും നമ്മളിപ്പോൾ ഇങ്ങനെ ഒരു സൈലന്റ് പ്രെയർ പറയുന്നതിന് പകരം എന്നാ അതന്നെ ആയിക്കോട്ടെ എന്നുള്ള രീതിയിൽ. ಈ ಎಲ್ಲ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ